ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ನಿಮ್ಮನ್ನು ಭೇಟಿಯಾಗ್ತಾರಾ? ಅದು ಯಾವಾಗಿರಬಹುದು ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಧನ್ಯವಾದಗಳು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ರಿಗೂ ಅನ್ವಯಿಸೋದಿಲ್ಲ. ಹಾಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಇದು ಟೈಮ್ಲೆಸ್ ಆಗಿರುತ್ತೆ, ನೀವು ಯಾವಾಗ ನೋಡಿದ್ರೂ ಅನ್ವಯಿಸುತ್ತೆ. 2 ಕಾರ್ಡ್ ಬಂದಿದೆ. 3ನೇ ಕಾರ್ಡ್ ಏನಿದೆ ನೋಡೋಣ. ನೀವು ಅವರ ಪ್ಯಾಷನ್ ಆಗಿದ್ದೀರಾ. ಅವ್ರ ಹಾರ್ಟ್ ಆ್ಯಂಡ್ ಸೋಲ್ ಸಿಂಗ್ ವಿತ್ ಜಾಯ್ ಅನ್ನೋದು ಬರ್ತಾ ಇದೆ. ನಿಮ್ಮ ಮಾತುಗಳು, ನಿಮ್ಮ ನೆನಪುಗಳು ಏನೋ ಅವ್ರಿಗೆ ಖುಷಿ ಕೊಡುತ್ತೆ. ಅವ್ರು ಇಷ್ಟವಾದ ಹಾಡುಗಳನ್ನ ಹಾಡಬೇಕು ಅಂತ ಅನಿಸುತ್ತೆ ಅವ್ರಿಗೆ. ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ, ಅವ್ರು ನಿಮ್ಮನ್ನು ಯಾಕೆ ಭೇಟಿ ಆಗಬೇಕು ಅಂದ್ಕೊಂಡಿದ್ದಾರೆ ನೋಡೋಣ. ಇಲ್ಲೊಂದು ರೀಕನ್ಸಿಲಿಯೇಷನ್ ಬರ್ತಾ ಇದೆ. ಸಮನ್ ಫ್ರಮ್ ಯುವರ್ ಪಾಸ್ಟ್ ಈಸ್ ರಿಟರ್ನಿಂಗ್ ಟು ಯುವರ್ ಲೈಫ್ ಅನ್ನೋದಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತೆ ನಿಮ್ಮ ಜೊತೆ ರೀಕನ್ಸಿಲಿಯೇಷನ್ ಮಾಡ್ಕೋಬೇಕು ಅನ್ನೋದಿದೆ. ಹಿಂದೆ ನಿಮ್ಮಿಂದ ದೂರ ಆಗಿದ್ರು, ಆದರೆ ಅವರಿಂದ ನಿಮ್ಮನ್ನು ಮರೆಯೋಕ್ಕಾಗ್ತಾ ಇಲ್ಲ. ಯಾಕೋ ಅವ್ರಿಗೆ ನೀವು ತುಂಬ ನೆನಪಾಗ್ತಾ ಇದ್ದೀರಾ. ಹಾಗೆ ಇಲ್ಲಿ ಪಕ್ಕದಲ್ಲಿ ವರ್ತ್ ವೇಟಿಂಗ್ ಫಾರ್ ಅನ್ನೋದು ಬರ್ತಾ ಇದೆ. ಡಿವೈನ್ ಟೈಮಿಂಗ್ ಈಸ್ ಅಟ್ ವರ್ಕ್ ಇನ್ ಯುವರ್ ಲವ್ ಲೈಫ್. ಇಷ್ಟು ದಿನ ನೀವಿಬ್ರು ನೋ ಕಾಂಟ್ಯಾಕ್ಟಲ್ಲಿದ್ರಿ, ನಿಮಗೆ ಬೇಜಾರು ಮಾಡಿ ಹೋಗಿದ್ದಾರೆ. ಆದರೆ ಈಗ ಯಾಕೋ ನಿಮ್ಮ ನೆನಪಾಗ್ತಾ ಇದೆ. ನಿಮ್ಮ ಕನೆಕ್ಷನಲ್ಲಿ ಡಿವೈನ್ ಟೈಮ್ ವರ್ಕ್ ಮಾಡ್ತಾ ಇದೆ ಅಂತ ಅನ್ನಿಸ್ತಾ ಇದೆ. ಪೇ ಅಟೆನ್ಷನ್ ಟು ದಿ ರೆಡ್ ಫ್ಲ್ಯಾಗ್ಸ್ ಅನ್ನೋದು ಬರ್ತಾ ಇದೆ. ದಿ ಸೈನ್ಸ್ ಆರ್ ಕಾಷನಿಂಗ್ ಯು. ಏನೋ ಬ್ಲಾಕೇಜಸ್ ಇದೆ. ನಿಮ್ಮನ್ನು ಭೇಟಿ ಆಗಬೇಕು ಅಂತ ಅಂದ್ಕೊಂಡಿದ್ದಾರೆ ಸರಿ, ಆದರೆ ಯಾಕೋ ಅಡೆತಡೆಗಳಿದೆ. ಡಿವೈನ್ ಟೈಮಿಂಗ್ ಇನ್ನೂ ಪ್ರೊಸೆಸಿಂಗ್ನಲ್ಲಿದೆ. ಆದರೆ ಅದು ಕೈಗೂಡುತ್ತಾ? ಅವ್ರು ನಿಮ್ಮನ್ನು ಭೇಟಿ ಆಗ್ಬೋದಾ? ಅದು ಯಾವಾಗ ಅನ್ನೋದನ್ನು ಕೇಳೋಣ. ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ, ನೀವಿಬ್ಬರು ಯಾಕೆ ದೂರ ಆಗಿದ್ದೀರಾ? ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ ನೋಡೋಣ. ಮೊದಲು ನಿಮ್ಮ ಎನರ್ಜಿ ನೋಡೋಣ. ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದೆ, ಏನು ಕಾರ್ಡ್ಸ್ ಬರುತ್ತೆ. ನಂಬರ್ 1, ನಿಮಗೇನೋ ಕನ್ಫ್ಯೂಷನ್ಸ್ ಇದೆ, ತುಂಬ ನೆನಪುಗಳಿದೆ. ಮನಸ್ಸು ಯಾವಾಗಲೂ ಅವ್ರ ಹಿಂದೆ ಓಡ್ತಾ ಇರುತ್ತೆ. ಇಲ್ಲೊಂದು ವೇಟಿಂಗ್ ಎನರ್ಜಿ ಇದೆ. ಆ ವ್ಯಕ್ತಿಗೋಸ್ಕರ ಕಾಯ್ತಾ ಇದ್ದೀರಾ ಸರಿ. ತುಂಬ ಪ್ರೇಯರ್ಸ್ ಮಾಡ್ಕೋತಾ ಇದ್ದೀರಾ, ಮ್ಯಾನಿಫೆಸ್ಟ್ ಮಾಡ್ಕೋತಾ ಇದ್ದೀರಾ. ಆ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬರಬೇಕು ಅನ್ನೋದಿದೆ. ಎಷ್ಟೋ ಸರಿ ಅವ್ರಿಗೆ ಕಾಲ್ ಮಾಡೋಕ್ಕೆ ಪ್ರಯತ್ನ ಮಾಡಿದ್ದೀರಾ, ಮೆಸೇಜ್ ಮಾಡಿದ್ದೀರಾ. ಒಂದೊಂದು ಸರಿ ಅನಿಸುತ್ತೆ ನಿಮಗೆ, ನಾನೇ ಯಾಕೆ ಮೇಲೆ ಬಿದ್ದು ಹೋಗಬೇಕು, ಅವರಾಗಿ ಬರಲಿ. ಆಗ ಅದಕ್ಕೊಂದು ವ್ಯಾಲ್ಯೂ ಇರುತ್ತೆ. ಹಾಗೆಲ್ಲ ನೀವು ಯೋಚನೆ ಮಾಡೋದಿದೆ. ಒಂದು ಕಾಲದಲ್ಲಿ ನೀವಿಬ್ಬರೂ ತುಂಬ ಇಷ್ಟಪಟ್ಟಿದ್ರಿ. ಆ ಸುಂದರ ಕ್ಷಣಗಳು ನಿಮಗೆ ಆಗಾಗ ನೆನಪಾಗ್ತಾ ಇರುತ್ತೆ. ಶುರುವಿನಲ್ಲಿ ಕ್ಯೂರಿಯಾಸಿಟಿ ಇರುತ್ತೆ, ಸಂತೋಷವಾಗಿರುತ್ತೆ. ಮುಂದೆ ಒಂದಿನ ಈ ಥರ ಆಗುತ್ತೆ ಅಂತ ನೀವು ಅಂದ್ಕೊಂಡೇ ಇರಲ್ಲ. ಆದರೆ ಇಲ್ಲೊಂದು ಹೆವಿ ಎನರ್ಜಿ ಇದೆ. ವೆಯ್ಟ್ ಮಾಡ್ತಾ ಇದ್ದೀರಾ, ಕಾಯ್ತಾ ಇದ್ದೀರಾ. ಇಲ್ಲಿ ಇನ್ನೇನಿದೆ ನೋಡೋಣ. ನೀವು ಯಾವುದೋ ಮದುವೆ ಸಮಾರಂಭದಲ್ಲಿ ಅಥವಾ ಪಾರ್ಟಿನಲ್ಲಿ ಅಥವಾ ಯಾವುದೋ ಮೀಟಿಂಗಲ್ಲಿ ನೀವು ಭೇಟಿಯಾಗಿದ್ದೀರಾ. ಅಲ್ಲಿಂದ ಆತ್ಮೀಯತೆ ಬೆಳೆದಿದೆ. ಅವರ ಹಿಂದಿನ ಕತೆ ನಿಮಗೇನೂ ಗೊತ್ತಿರಲಿಲ್ಲ, ಆದ್ರೂ ಏನೋ ಅಟ್ರಾಕ್ಷನ್ ಇತ್ತು. ಒಂದು ಬಿಡ್ಲಾರ್ದಂಥ ಫ್ರೆಂಡ್ಶಿಪ್ ಶುರು ಆಯಿತು. ಆದ್ರೂ ಆಗಾಗ ನೆಗೆಟಿವ್ ಥಾಟ್ಸ್ ಬರ್ತಾ ಇತ್ತು. ಯಾರೋ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅವ್ರ ಬಗ್ಗೆ ನೀವು ಹೆಚ್ಚು ವಿಚಾರಿಸಿಲ್ಲ. ಅವ್ರ ಮಾತುಕತೆಗಳು, ಅವ್ರ ಸ್ವಭಾವ ನಿಮಗೆ ಅಟ್ರ್ಯಾಕ್ಟ್ ಮಾಡ್ತಾ ಇತ್ತು. ಆದರೆ ಈಗ ಕನ್ಫ್ಯೂಷನಲ್ಲಿದ್ದೀರಾ. ಒಂದೇ ಸರಿ ಅವ್ರು ಇದ್ದಕ್ಕಿದ್ದಂಗೆ ದೂರ ಆಗಿದ್ದಾರೆ. ಆ ಎಕ್ಸ್ ಪಾರ್ಟ್ನರ್ ಮತ್ತೆ ನನ್ನ ಜೀವನಕ್ಕೆ ವಾಪಸ್ ಬರ್ತಾರಾ, ಮತ್ತೆ ನನ್ನನ್ನು ಭೇಟಿ ಆಗ್ತಾರಾ? ಹಾಗೆಲ್ಲ ನೀವು ಕಾಯ್ತಾ ಇರೋದಿದೆ. ಮನಸ್ಸು ಆ ನೆನಪುಗಳ ಹಿಂದೆ ಓಡುತ್ತೆ. ಆದರೆ ಈಗ ಏನು ಮಾಡಲಾರ್ದಂಥ ಪರಿಸ್ಥಿತಿನಲ್ಲಿದ್ದೀರಾ. ಅವ್ರ ಬಗ್ಗೆ ಏನೂ ಸಮಾಚಾರ ಗೊತ್ತಿಲ್ಲ. ಇದಕ್ಕೆ ಅವರ ಎನರ್ಜಿ ನೋಡೋಣ, ಅವ್ರಿಗೇನು ಅನ್ನಿಸ್ತಾ ಇದೆ. ನಂಬರ್ 1, ಕಾರ್ಡ್ ನಂಬರ್ 2, ಕಾರ್ಡ್ ನಂಬರ್ 3, 4 ಆ್ಯಂಡ್ 5. ಇಲ್ಲೇನಿದೆ? ಏನೋ ಕಂಟ್ರೋಲಿಂಗ್ ಎನರ್ಜಿ ಇದೆ. ಯಾವುದೋ ಕಾರಣಕ್ಕೆ ನಿಮ್ಮಿಂದ ದೂರ ಆಗಿದ್ದಾರೆ.
ಇಲ್ಲಿ ಕೆಲವರು ಮದುವೆ ಆಗಿರೋರು ಇದ್ದೀರಾ ಅಥವಾ ಮದುವೆ ಆಗಿರೋರನ್ನ ಇಷ್ಟಪಡ್ತಾ ಇದ್ದೀರಾ. ಹಾಗಿರೋದ್ರಿಂದ ಇಲ್ಲೊಂದು ಬ್ಲಾಕೇಜಸ್ ಇದೆ. ಏನೋ ಅಟ್ರಾಕ್ಷನ್ ಒಳಗಾಗಿ ಇಬ್ರು ಭೇಟಿ ಮಾಡಿದ್ದೀರಾ ಸರಿ. ಅವ್ರ ಮನಸ್ಸಲ್ಲಿ ನಿಮ್ಮ ಬಗ್ಗೆ ಏನು ಭಾವನೆಗಳಿದೆ ನೋಡೋಣ. ಈಗ ಇವರೊಂದು ಅಟ್ರಾಕ್ಟಿವ್ ಆಗಿರೋ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ನೋಡೋಕೆ ಚೆನ್ನಾಗಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡ್ತಾರೆ. ಇವೆಲ್ಲದರಿಂದ ನೀವು ಅಟ್ರಾಕ್ಟ್ ಆಗಿದ್ರಿ ಅವ್ರಿಗೆ. ನಿಮ್ಮನ್ನು ನೋಡಿದಾಗ ಅವ್ರಿಗೂ ಹಾಗೆ ಅನಿಸಿತ್ತು. ಎಷ್ಟೋ ಸರಿ ನಿಮ್ಮನ್ನು ಇಂಪ್ರೆಸ್ ಮಾಡೋಕ್ಕೆ ನಿಮ್ಮ ಹಿಂದೆ ಮುಂದೆ ಸುತ್ತಾಡಿರಬಹುದು. ನೀವು ಎಷ್ಟೋ ಸರಿ ಯಾಕೆ ಇವ್ರು ಹೀಗೆ ಹಾಗೆ ನೀವು ಅಂದ್ಕೊಂಡಿದ್ದೀರಾ. ಆದಷ್ಟು ನಿಮ್ಮನ್ನು ಅಬ್ಸರ್ವ್ ಮಾಡ್ತಾಯಿದ್ರು. ತುಂಬ ಕ್ಯೂರಿಯಾಸಿಟಿ ಇತ್ತು. ಆಗಾಗ ನಿಮ್ಮಿಬ್ಬರ ಮಧ್ಯೆ ಮಾತುಕತೆಗಳೂ ನಡೀತಾ ಇತ್ತು. ನಿಮಗೆ ಈ ಕನೆಕ್ಷನಲ್ಲಿ ಅಂಥ ಇಷ್ಟ ಇರಲಿಲ್ಲ. ಆದರೆ ಯಾಕೋ ಏನೋ ನೀವು ಅಟ್ರಾಕ್ಟ್ ಆಗಿದ್ದೀರಾ. ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಇರೋ ಕ್ಷಣನ ಸಂತೋಷ ಪಡೋಣ ಹಾಗೆ ನೀವು ಅಂದ್ಕೊಂಡಿದ್ದೀರಾ. ಆದರೆ ದಿನ ಕಳೆದ ಹಾಗೆ ನಿಮ್ಮ ಮನಸ್ಸಿಗೆ ಅಂಥ ಸಂತೋಷ ಇರಲಿಲ್ಲ. ಆಗಾಗ ನಿಮ್ಮನ್ನು ಅವಾಯ್ಡ್ ಮಾಡ್ತಾಯಿದ್ರು, ನೆಗ್ಲೆಕ್ಟ್ ಮಾಡ್ತಾಯಿದ್ರು. ನಿಮ್ಮ ಕಾಲ್ಗಳಿಗೆ ಸರಿಯಾಗಿ ಉತ್ತರ ಕೊಡ್ತಾ ಇರಲಿಲ್ಲ, ನಿಮ್ಮ ಮೆಸೇಜ್ ನೋಡ್ತಾ ಇರಲಿಲ್ಲ. ನೀವಾಗಿ ಕೇಳಿದ್ರೂ ಬ್ಯುಸಿ ಅನ್ನೋ ಉತ್ತರ ಬರ್ತಾಯಿತ್ತು. ಆದಷ್ಟು ನಿಮ್ಮನ್ನು ಕಣ್ತಪ್ಪಿಸಿ ಓಡಾಡ್ತಾ ಇದ್ರು. ಸರಿಯಾದ ಉತ್ತರ ಕೊಡ್ತಾ ಇರಲಿಲ್ಲ, ಸರಿಯಾದ ಕಾರಣಗಳನ್ನ ಕೊಡ್ತಾ ಇರಲಿಲ್ಲ. ಆಗಾಗ ನಾನು ಬ್ಯುಸಿಯಾಗಿದ್ದೀನಿ, ನಂಗೆ ಸ್ವಲ್ಪ ಟೈಮ್ ಕೊಡು, ನಾನಾಗಿ ಬರ್ತೀನಿ ಹಾಗೆಲ್ಲ ನಿಮ್ಗೆ ಎಷ್ಟೋ ಸರಿ ಹೇಳಿದ್ದಾರೆ. ಆದರೆ ನೀವು ಅವ್ರನ್ನ ನಂಬ್ಕೊಂಡು ಕಾಯ್ತಾ ಇದ್ದೀರಾ. ಇದಕ್ಕೆ ಇನ್ನೇನು ಫೀಲಿಂಗ್ಸ್ ಇದೆ ಅವ್ರಿಗೆ ಕೇಳೋಣ. ರಿಫ್ಲೆಕ್ಷನ್. ಬೀಯಿಂಗ್ ಅವೇ ಫ್ರಮ್ ಯು ಹ್ಯಾಸ್ ಅಲೋಡ್ ಮೀ ಟು ಗೇನ್ ಕ್ಲಾರಿಟಿ ಅಂತ ಬರ್ತಾ ಇದೆ ನೋಡಿ. ನಿಮ್ಮಿಂದ ದೂರ ಆಗಿರುವಾಗ ನಿಮ್ಮ ಬೆಲೆ ಏನು ಅನ್ನೋದು ಗೊತ್ತಾಗ್ತಾ ಇದೆ ಅವ್ರಿಗೆ. ಇಲ್ಲೊಂದು ರಿಗ್ರೆಟ್ ಬರ್ತಾ ಇದೆ, ಎಸ್ಕೇಪ್ ಬರ್ತಾ ಇದೆ, ಕಮಿಟ್ಮೆಂಟ್ ಬರ್ತಾ ಇದೆ, ಸಬೋಟೇಜ್. ಇಲ್ಲಿ ಕೆಮಿಸ್ಟ್ರಿ. ಐ ಹ್ಯಾವ್ ನೆವರ್ ಫೆಲ್ಟ್ ಅ ಪ್ಯಾಷನ್ ದಿಸ್ ಇಂಟೆನ್ಸ್. ನಾನು ಆಗಲೇ ಹೇಳಿದೆ, ಅವ್ರ ಪ್ಯಾಷನ್ ನೀವಾಗಿದ್ರಿ. ನಿಮ್ಮ ಮೇಲೆ ಏನೋ ರೊಮ್ಯಾಂಟಿಕ್ ಫೀಲಿಂಗ್ಸ್ ಇತ್ತು, ಅಟ್ರಾಕ್ಷನ್ ಇತ್ತು. ಯಾವುದೋ ಕಾರಣಗಳಿಂದ ದೂರ ಆಗಿದ್ದಾರೆ. ಆದರೆ ಈಗ ರಿಗ್ರೆಟ್ಸ್ ಇದೆ. ಐ ಲೆಫ್ಟ್ ವೆನ್ ಥಿಂಗ್ಸ್ ಗಾಟ್ ಹಾರ್ಡ್ ಅಂತ ಹೇಳ್ತಾ ಇದ್ದಾರೆ. ಏನೋ ಥರ್ಡ್ ಪಾರ್ಟಿ ಇಶ್ಯೂಸ್ ಇದೆ. ಈ ಫ್ರೆಂಡ್ಶಿಪ್ನ ಕಂಟಿನ್ಯೂ ಮಾಡೋಕ್ಕಾಗದೆ ನಿಮ್ಮಿಂದ ದೂರ ಹೋಗಿದ್ದಾರೆ ಅನ್ನೋದಿದೆ. ಮತ್ತೆ ರೀಕನ್ಸಿಲಿಯೇಷನ್ ಮಾಡ್ಕೋಬೇಕು, ಕಮಿಟ್ಮೆಂಟ್ ಕೊಡಬೇಕು ಅನ್ನೋದಿದೆ. ಐ ವಾಂಟ್ ಯು ಟು ಬಿ ಎ ಪಾರ್ಟ್ ಆಫ್ ಮೈ ಫ್ಯೂಚರ್. ಮುಂದೆ ಜೀವನ ಪೂರ್ತಿ ನಿಮ್ಮ ಜೊತೆ ಇರಬೇಕು ಅಂತ ಅನ್ನಿಸ್ತಾ ಇದೆ. ನಿಮ್ಮಿಂದ ದೂರ ಆಗಿದ್ದಾರೆ ಸರಿ, ನಿಮ್ಮಂಥ ಒಳ್ಳೆ ವ್ಯಕ್ತಿನ ದೂರ ಮಾಡ್ಕೊಂಡಿದ್ದೀನಿ ಅನ್ನೋ ರಿಗ್ರೆಟ್ಸ್ ಇದೆ. ಈ ಒಂದು ಸ್ಪೇಸಲ್ಲಿ ನಿಮ್ಮನ್ನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ. ಹಾಗಿರೋದ್ರಿಂದ ಮತ್ತೆ ರೀಕನ್ಸಿಲಿಯೇಷನ್ ಮಾಡ್ಕೋಬೇಕು, ಕಮಿಟ್ಮೆಂಟ್ ಕೊಡಬೇಕು ಹಾಗೆ ಅನ್ನಿಸ್ತಾ ಇದೆ ಅವ್ರಿಗೆ. ಇದಕ್ಕೆ ಏಂಜಲ್ಸಿಂದ ಮೆಸೇಜ್ ಕೇಳೋಣ. ನಿಮ್ಮ ಮನಸ್ಸಿನಲ್ಲಿರುವ ವ್ಯಕ್ತಿ ಮತ್ತೆ ನಿಮ್ಮನ್ನು ಭೇಟಿಯಾಗಬಹುದಾ? ಏನಿದೆ ಇಲ್ಲಿ? ಇಂಪ್ರೂವಿಂಗ್ ಹೆಲ್ತ್ ಇಫ್ ಯು ಬಿಲೀವ್. ಮತ್ತೊಂದು ಹೆಲ್ಪ್ಫುಲ್ ಪೀಪಲ್. ಮತ್ತೊಂದು ಬಿಗ್ ಹ್ಯಾಪಿ ಚೇಂಜಸ್. ಫೈನಲ್ ಕಾರ್ಡ್ ವಿತಿನ್ ದಿ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಂತ ಬರ್ತಾ ಇದೆ ನೋಡಿ. ಸಕ್ಸಸ್ ಬಾಟಮ್ನಲ್ಲಿ ಸಕ್ಸಸ್ ಬರ್ತಾ ಇದೆ. ಹೌದು, ನಿಮ್ಗೆ ಮೊದಲೇ ರೀಕನ್ಸಿಲಿಯೇಷನ್ ಬಂದಿದೆ, ಕಮಿಟ್ಮೆಂಟ್ ಬಂದಿದೆ. ನಿಮ್ಮ ಲವ್ ಲೈಫಲ್ಲಿ ಸಕ್ಸಸ್ ಇದೆ. ನಿಮ್ಮ ಮನಸ್ಸಿನಲ್ಲಿರೋ ವ್ಯಕ್ತಿ ನೀವು ಯಾರಿಗೋ ಕಾಯ್ತಾ ಇದ್ದೀರಾ, ಅವ್ರು ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತಾರೆ ಅನ್ನೋದಿದೆ. ಯಾರ್ಯಾರಿಗೆ ಹೆಲ್ತ್ ಇಶ್ಯೂಸ್ ಇದೆ ಅದೆಲ್ಲ ಇಂಪ್ರೂವ್ ಆಗುತ್ತೆ ಅನ್ನೋದು ಬರ್ತಾ ಇದೆ. ಆ ಏಂಜಲ್ಸಲ್ಲಿ ನಂಬಿಕೆ ಇಟ್ಕೊಳ್ಳಿ. ನಿಮ್ಮ ಲೈಫಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ ಇದೆ. ಏನೋ ಬದಲಾವಣೆಗಳಾಗುತ್ತೆ. ಮತ್ತೆ ಅವರು ನಿಮ್ಮನ್ನು ಯಾವಾಗ ಭೇಟಿ ಆಗ್ತಾರೆ, ಅದಕ್ಕೆ ವಿತಿನ್ ದಿ ನೆಕ್ಸ್ಟ್ ಫ್ಯೂ ವೀಕ್ಸ್ ಅನ್ನೋದು ಬರ್ತಾ ಇದೆ. ಇನ್ನು ಕೆಲವೇ ವಾರಗಳಲ್ಲಿ ಅವರು ನಿಮ್ಮನ್ನು ಭೇಟಿ ಆಗ್ತಾರೆ ಅನ್ನೋದು ಏಂಜಲ್ಸಿಂದ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.